ರೀ ನಾಳೆ ಅಪ್ಪಾಜಿ ಅವ್ವ ಹೋಟೆಲ್ ಓಪನಿಂಗ್ ಮಾಡತ್ತಾರಲ್ಲ, ಏನಾದರೂ ಒಂದು ಗಿಫ್ಟ್ ಕೊಡ್ಬೇಕಲ್ರಿ. ಏನು ತೊಗೊಂಡೋಗುನು? ಹೋಟೆಲ್ ಓಪನಿಂಗಿಗೆ ಏನು ಗಿಫ್ಟ್ ಕೊಡಲಿ? ಹಾಂ, ಒಂದು ಗಣೇಶನ ಫೋಟೋ ಕೊಡೋಣ. ಚಲೋದು ಒಂಥರ ಹೆಂಗಂದ್ರೆ ಇದಕ್ಕೆ ಹೋಗೋಣ, ಗಿಫ್ಟ್ ಅಂಗಡಿಗೆ. ಅಲ್ಲಿ ಚೆನ್ನಾಗಿ ಕಾಣಿಸುತ್ತದೆ ಒಂದು ಗಣಪತಿದು ಒಂದು ತೊಗೊಂಡು ಬರೋಣ. ತೊಗೊಂಡು ಬಂದು ಅದನ್ನ ಗಿಫ್ಟ್ ಕೊಡೋಣ. ಹಂಗೆ ಮಾಡೋಣ ತಗೋರಿ. ಎಸ್, ನೀವು ಹೇಳೋದು ಸರಿ ಐತಿ, ಹಂಗೆ ಮಾಡೋಣ. ಮತ್ತೆ ಅಲ್ಲ, ನಮ್ಮಪ್ಪ ನಮಗೆ ಫೋನ್ ಹಚ್ಚಿ ಕರೆದೇ ಇಲ್ಲಲ್ಲ. ಅಲ್ರಿ, ಈಗೇನು ಹೊತ್ತಾಗೇ ಬಿಡ್ತಾ? ಇನ್ನು ಈಗ ಬೆಳಗ್ಗೆ ಆಗೈತಿ. ಈಗ ಸಂಜೆ ಮಠ ಅಂತಂದ್ರೆ ನಮ್ಮವ್ವ ಬರಾಕತ್ತಾರ ಇಲ್ಲಿಗೆ. ಬಂದು ಏನು ನಿಮ್ಮನ್ನ ಆಮೇಲೆ ಅತ್ತಿಯರ್ನ ಮಾವಾರ್ನ ಕರೆದು ಹೋಗ್ತಾರ. ಅವ್ರಾಗೆ ಬರ್ತಾ ಇದಾರ ಖುದ್ದು, ಫೋನ್ ಹಚ್ಚೋದು ಬೇಡ ಅಂತೇಳಿ. ಏನು ನಿಮ್ಮವ್ವ ಬರಾಕತ್ತಾರ? ಅಲ್ಲಿ ಒಂದು ಮಾತು ಹೇಳಿ ಇಲ್ಲ ನಮ್ಮ ಮನ್ಯಾಗಲ್ಲಿ. ಏನು ಪರ್ಮಿಷನ್ ತಗೋಬೇಕಾ? ಆಯ್ತು, ಹೇಳ್ತೇನೆ. ನಮ್ಮ ಬರಾಕತ್ತಾರ ಅಂತ ಹೇಳ್ತೇನೆ, ಆದ್ರೆ ಪರ್ಮಿಷನ್ ಎಲ್ಲ ಏನು ತಗೊಳ್ಳೋ ಅವಶ್ಯಕತೆ ಈಗಿಲ್ಲ. ನಮ್ಮಪ್ಪ ಏನ್ರಿ ದುಡ್ಕೊಂಬಂದಾನ, ಹೋಗಿ ಬೇಕಾದಂಗ ಹೋಟೆಲ್ ಓಪನಿಂಗ್ ಮಾಡತ್ತಾರ ಅವರು ದೊಡ್ಡ ಪ್ರಮಾಣದಾಗ. ಗೊತ್ತು? ತಡ್ರಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಕಾರ ನಮ್ಮಪ್ಪಾರ. ಅವಾಗ ನೋಡ್ರಿ ಕೇಳ್ದ ಬರೋದೇನು ಇದು ಮಾಡೋದೇನು ಅಲ್ರಿ. ಅದೇನು ಮೊದ್ಲಿನಂಗೆ ಕೂಲಿ ಕೆಲಸ ಮಾಡ್ಕೋತಾರನ ಅವರು? ಅಲ್ಲ, ಅವ್ರಿಗೆ ಆದ್ರೆ ಏನು ಮರ್ಯಾದೆ ಇರಂಗಿಲ್ಲ ಅಂತ ಏನಲ್ಲ, ಅವ್ರಿಗೂ ಇರ್ತೈತಿ. ನಿಮ್ಮಪ್ಪ ನಿಮ್ಮವ್ವ ಮನುಷ್ಯರ ಜೊತೆ ಕಾಣೋದಿಲ್ಲ ಅವ್ರನ್ನಷ್ಟೇ. ಇನ್ನು ಮಾವಾರಾದ್ರೆ ಎಷ್ಟೋ ಉತ್ತಮ. ಹೋಗ್ಲಿ ಬಿಡು, ಅವರು ಸಣ್ಣಂದಿರ್ತ ಕಷ್ಟದಾಗೆ ಬೆಳೆದು ಬಂದಾರ ಅಂತ ಒಂದು ಸ್ವಲ್ಪ ಇದು ಮಾಡ್ತಾರ. ನಿಮ್ಮವ್ವಾರ ಅದಾರಲ್ಲ ಅತ್ತಿಯರು ಹುಟ್ಟತ್ಲೆ ಚಿನ್ನ ಚಮಚೆ ಬಾಯಿ ಇಟ್ಕೊಂಡು ಹುಟ್ಟಾರ. ಬಡವ್ರ ಕಷ್ಟ ನಷ್ಟ, ಅವ್ರ ಮಾನ ಅಪಮಾನ ಇವ್ರಿಗೆ ಏನಾಗಬೇಕಾಗಿತ್ತು ತಗೊಂಡು ಮರ್ಯಾದೆ ತೆಗೆದು ಅಂದ್ರೆ ಎಲ್ಲಿವರೆಗೂ ಅದು ಮಾತಾಡೋದೇನು? ಎಷ್ಟು ನನಗೆ ಮನ್ಸಿಗೆ ನೋವು ಮಾಡ್ಯಾರ, ಗೋಳ ಇಟ್ಕೊಂಡಾರ ಅವರು. ಯಪ್ಪ ನನ್ನ ಮಗ ಹುಟ್ಟಿದ್ಮೇಲೆ ನಂಗೆ ನೆಮ್ಮದಿ ಸಿಕ್ಕಿರೋದು. ಆಗ್ಲಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಏನು? ನಿನ್ನೆ ಅತ್ತಿಯವರಿಗೆ ಅವ್ರ ಅಣ್ಣ ಅಲ್ಲ ಅತ್ತಿಗೆಮ್ಮ ಫೋನ್ ಹಚ್ಚಿದ್ರು. ಅಣ್ಣನ ಜೊತೆ ಮಾತುಕತೆ ಅಷ್ಟೇನಿಲ್ಲ, ಅತ್ತಿಗೆಮ್ಮ ಫೋನ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, ಅಕ್ಕಿಗೇನೋ ಚೈತ್ರಾಗ ಗರ್ಭಕೋಶ ಏನೋ ತೊಂದರೆ ಆಗಿ ತೆಗ್ದಾರಂತ, ಮಕ್ಕಳಾಗಲ್ಲ ಅಂತ ಏನೋ ಬಂತಂತಪ್ಪ ರಿಪೋರ್ಟ್. ಅವ್ರ ಗಂಡನ ಮನೆಯವ್ರು ಮತ್ತು ಮಕ್ಕಳೇ ಆಗಲ್ಲ ಅಂದ್ರೆ ಹೆಂಗ್ರಿ? ಈಗ ನಮ್ದು ಇಷ್ಟ ಆಸ್ತಿ ಐತಿ, ಇಷ್ಟ ಹಾಕೊಂಡ ಆಸ್ತಿ ಇಟ್ಕೊಂಡು ಈಗ ನಾವು ಮಕ್ಕಳಾಗಲ್ಲ ಈಕಿಗೆ ಅಂತ ಗೊತ್ತಿದ್ಮೇಲೆ ಈಕಿನ ಹೆಂಗೆ ಇದು ಮಾಡೋಕ್ಕಾಕೈತಿ, ನಾವು ನಮ್ಮ ಮಗಿನ ಮದುವೆ ಮಾಡ್ತೀವಿ ಅಂತೇಳಿ ಫೋನ್ ಹಚ್ಚಿದ್ರಂತ. ಫೋನ್ ಹಚ್ಚತ್ಲೆ ಈಗ ಕಾನೂನು ಪ್ರಕಾರ ಅದಕ್ಕೆ ಒಪ್ಪಿಗೆನೂ ಸಿಕ್ತೈತಂತ. ಯಾಕಂದ್ರೆ ಒಬ್ಬ ಮೊನ್ನೆ ತಾಯಿಂದ ಆಗಿಲ್ಲ ಅಂದಾಗ ಆಸ್ತಿ ಬಾಳಿದ್ದಾಗ ಇನ್ನೊಂದು ಮಾಡ್ಕೊಳಕ್ಕೆ ಅವಕಾಶನೂ ಐತಂತೆ. ಗೊತ್ತಾ? ನೋಡ್ರಿ, ನೀವೇನಾರ ಚೈತ್ರನ್ನ ನೀವು ಮದುವೆ ಮಾಡ್ಕೊಂಡಿದ್ರೆ, ಈ ಮನೆ ಸೊಸೆಯಾಗಿ ಬಂದಿದ್ರೆ ಇಲ್ಲಿ ಅದೇ ಆಕ್ಕಿತ್ತು. ಗೊತ್ತಾ? ಅದು ಹಣೆ ಬಾರ. ಏನು ಯಾರೇನು ಬೇಕಂತ ಮಾಡ್ಕೊಳ್ಳೋಂಥದ್ದಲ್ಲ. ಆಗೈತಿ, ಏನು ಮಾಡೋಕ್ಕಾಕೈತಿ? ಇಲ್ಲಿ ಬಂದಿದ್ರೆ ಹಿಂಗಾಕಿತ್ತು, ಅಲ್ಲಿ ಹೋಗಿದ್ರೆ ಹಂಗಾಗೈತಿ. ಇಲ್ಲೋಡ, ಇಲ್ಲೇ ಬಂದು ಹಿಂಗೆ ಆಗ್ಬೇಕಂತಿದ್ರೆ ಅಕ್ಕಿತ್ತು, ಇಲ್ಲಿ ಬಂದು ಹಿಂಗೆ ಆಗಬಾರ್ದಂತ ಹಣೆ ಬಾರ್ದಾಗಿದ್ದಕ್ಕೆ ಅಲ್ಲೋಗಾಳ. ಈಗ ಅದನ್ನೆಲ್ಲ ಏನು ಕದ್ದು ಕೇಳಿಸ್ಕೊಳಕತ್ತಿದ್ದೇನೆ? ನೀ ಹಿಂಗೆ ಕದ್ದು ಕೇಳಿಸ್ಕೊಳಕತ್ತಿದ್ದಿ ಅಂತ ಏನಾರ ಗೊತ್ತಾದ್ರೆ ನಮ್ಮ ಅವ್ಗ ಇನ್ನೂ ಚೀಪಕ್ಕಿ ನೀನಕ್ಕಿ ಮುಂದೆ ಭಾಳ ಲೋ ಲೆವೆಲ್ಗೆ ಇಳಿತಿ. ವಿಚಾರ ಮಾಡ ರೀ. ನಾನೇನು ಕದ್ದು ಕೇಳಿಸ್ಕೊಂಡಿಲ್ಲ, ಬೇಕಾದ್ರೆ ಅತ್ತಿಯವ್ರನ್ನ ಕೇಳ್ರಿ. ನಾ ಅಲ್ಲೇ ಅಡಿಗೆ ಮನೆ ಒಳಗೆ ನಂಗೆ ಮಿಲ್ಕ್ ಶೇಕ್ ಮಾಡ್ಕೊಳಕತ್ತಿದ್ದೆ. ಅತ್ತಿಯವ್ರು ಅಲ್ಲೇ ನಿಂತೆ ಮಾತಾಡಿದ್ರು. ಅವ್ರೇನು ನನಗೆ ಕೇಳ್ತಾ ಐತೆ ಅಂತ ಗೊತ್ತಿದ್ದು ಮಾತಾಡಿದ್ರು. ಗೊತ್ತುನ? ಮೋಸ್ಟ್ಲಿ ಹೋಗ್ಲಿ ಬಿಡಿ, ಏನಾದ್ರು ಕೇಳಿಸ್ಕೊಳ್ಲಿ ಅಂತ ಏನಾರ ಇರ್ಬೋದು. ಅಲ್ಲೇ ನಿಂತೆ ಮಾತಾಡ್ಯಾರಪ್ಪ, ಅವರೆಲ್ಲ ಹೋಗಿ ಮಾತಾಡಿಲ್ಲ. ಹೌದಾ? ಛೇ ಪಾಪ. ಹೋಗ್ಲಿ ಬಿಡ, ಅದೆಲ್ಲ ನಮ್ಗೆ ಯಾಕೆ. ಇನ್ನೊಂದು ಏನೋ ಹೇಳ್ಬೇಕಂದ್ರೆ ಗಿಫ್ಟ್ ತೊಗೊಳೋಣ, ಬೆಳಗ್ಗೆ ಹೋಗ್ತಾನೆ ತೊಗೊಳೋಣ. ಅಲ್ರಿ, ಅಪ್ಪ ಅವ್ವ ಮಧ್ಯಾಹ್ನ ಬಂದು ಕರೆದು ಹೋಗಾರ, ನಾವು ರಾತ್ರಿನೇ ಹೋಗ್ಬಿಡೋಣ ಅಂತ. ರಾತ್ರಿ ಹೋಗಿ ಅಲ್ಲಿ ಕುತ್ಕೊಳ್ಳೋದ್ರಾಗ ಏನೈತ್ಲೆ? ಆ ಮನಿಯ ಆ ಒಂದು ಇದನ್ನ ಮಕ್ಕಳಕ್ಕೆ ಗಾವಿಲ್ಲ ಏನಿಲ್ಲ. ಆ ಪೈಕೇನಿ ಹಿಂದೆ ಹೋಗ್ಬೇಕು. ನಂಗೆ ಕಂಫರ್ಟಬಲ್ ಆಗಂಗಿಲ್ಲ. ನಾವು ಅಲ್ಲೇ ವಸ್ತಿ ಏನು ಹೋಗೋದು ಬೇಡ. ಬೆಳಗ್ಗೆ 10 ಎಷ್ಟೊತ್ತಿಗೆ ಐತೆ ಮುಹೂರ್ತ ಕೇಳು ಓಪನಿಂಗ್. ನನಗೆ ಯಾಕೆ ಮಾವಾರ ಫೋನ್ ಹಚ್ಚಿಲ್ಲ, ಇಲ್ಲ ಹೇಳ್ತಿದ್ರು ಅವ್ರು. ಏನಾರು ಕೆಲಸದಾಗ ಇರ್ಬೇಕು, ಮನೆಗೆ ಬರ್ತಾರಲ್ಲ ಅವಾಗ ಹೇಳ್ತಾರೆ ಬಿಡು. ಅದು ಓಪನಿಂಗ್ ಎಷ್ಟೊತ್ತಿಗೆ ಮುಹೂರ್ತ ಕೇಳು, ಬೇಕಾದ್ರೆ ಬೆಳಗ್ಗೆ ನಸಕ್ನಾಗ 6 ಗಂಟೆಗೆ ಹೋಗೋಣ ಆತ. ಏನು ರೆಡಿಯಾಗಿ 6 ಗಂಟೆಗೆ ಹೋಗೋಣಂತ. ಸರಿ, ಅವ್ವ ಅಪ್ಪ ಬರ್ತಾರೆ ಈಗ, ಅತ್ತಿಯರ ಮುಂದೆ ಹೇಳ್ತೇನೆ ಹಂಗಾರೆ. ಹೋಗಿ ಹೇಳು, ನಾನು ದೌಡ್ ತಯಾರಾಗ ಆಫೀಸ್ ಕಡೆ ಹೋಗ್ಬೇಕು. ಅವ್ವ ಅಪ್ಪ ಬರಾಕತ್ತಾರ, ಈಗ ನೀವು ಆಫೀಸ್ಗೆ ಹೋಗ್ತಿರ? ಇಲ್ಲಿ ಏನಕ್ಕೈತಿ ಏನಿಲ್ಲ, ಅವ್ರು ಏನು ಕರೀತಾರೆ ಬಿಡ್ತಾರೆ. ನಿಮ್ಮವ್ರ ಮತ್ತು ಒಂದು ಕೇಳಿ ಹೇಳೋದು ಬೇಡ. ಇರ್ರಿ, ಇವತ್ತೊಂದಿನ ಇದ್ದು ಮನ್ಯಾಗ ಮುಗಿಸ್ಕೊಂಡೇ ಹೋಗ್ರಿ. ಅಲ್ಲ, ಹಂಗಾರ ನಿಮ್ಮ ಅವ್ವನಪ್ಪಗೆ ಫೋನ್ ಮಾಡ, ಅರ್ಜೆಂಟ್ 1 ಗಂಟೆ ಒಳಗೆ ಬಂದು ಹೋಗಂತ ಹೇಳು. ಅಂದ್ರೆ ನನ್ನ ಕೆಲ್ಸಕ್ಕೆ ನಾನು 1 ಗಂಟೆ ಮೇಲಾರು ಊಟ ಮಾಡಿ ಹೋಗ್ತೀನಿ. ಇಲ್ಲ, ನನಗೆ ಎಲ್ಲ ಕೆಲಸ ಬಿಟ್ಟು ಸಂಜೆ ಮಟ್ಟ ಅವ್ರು ಬರ್ತಾರ ಅಂತ ಕುಂದ್ರಕ್ಕೆ ಆಗಂಗಿಲ್ಲ. ಫೋನ್ ಹಚ್ಚಿ ಹೇಳು, 1 ಗಂಟೆ ಒಳಗೆ ಬರ್ರಿ, ಎಷ್ಟೊತ್ತಿದ್ರು ಅಂತ ಹೇಳು. ಸರಿ ಹೇಳ್ತೇನೆ. ಇನ್ನು ಅವ್ರು ಬಂದ್ಮೇಲೆ ಏನೇನೈತೆ ಏನೋ ರಂಪಾರಾದಂತ. ರೀ, ನಾ ಅಂತೂ ನಾಳೆ ನಿಮ್ಮ ಹೋಟೆಲ್ ಓಪನಿಂಗಿಗೆ ಇದೇ ಸೀರೆ ಉಟ್ಕೊಳಕ್ಕೆ. ಆತ ಉಟ್ಕೋ, ನಿಂಗೆ ಯಾಕೆ ಬೇಕು ಅದನ್ನ ಉಟ್ಕೋ. ಇದು ಆಕಿಗೆ ಹೇಳು, ಬೆಳಗ್ಗೆ ನಾಷ್ಟಕ್ಕದು ಏನು ಮಾಡ್ಕೋಬೇಡ್ರಿ, ಎಲ್ಲ ಹೋಟೆಲ್ನಾಗ ಇರ್ತತಲ್ಲೇ. ಹೌದು, ಅದಕ್ಕರೆ ನೀವು ಯಾವ ಡ್ರೆಸ್ ಹಾಕೊಳಕತ್ತೀರಿ ರೀ? ಅದೇನೋ ಪಿಕ್ಚರ್ನಾಗ ಈ ಟಿವ್ಯಾಗ ಈ ಹೊಸ್ತಾಗೆಲ್ಲ ಯೂಟ್ಯೂಬ್ನಾಗೆಲ್ಲ ಬಿಡಾಕತ್ತಾರಲ್ಲ, ಗಂಡನಂತದ ಹೆಂಗೆ ಸೀರೆ ಉಟ್ಕೊಳ್ಳೋದು, ಹೆಂಡತಿ ಅಂತದ ಗಂಡ ಅರ್ಬಿ ಹಾಕೊಳ್ಳೋದು, ಹಂಗೆ ಮಾಡೋಣ ರೀ. ನಾವೇನು ಈಗ ಮದುವೆ ಆಗಕತ್ತೀವನ? ನಿನ್ನಂತದ ನಿನ್ ಸೀರೆ ಅಂತದ ನಾ ಹಂಗೆ ಹಾಕೊಳಕ ಎಲ್ಲಿ ಬರಬರಿ ಐತಿಲ್ಲೋ ಮರ ನಿನಗ? ಸುಮ್ಮನೆ ರೀ, ಯಾವ್ದೊಂದು ಹೇಳಿದ್ರು ಹಿಂಗ ರೀ. ಇಲ್ಲ ರೀ,
ಹಂಗೆಲ್ಲ ಮಾಡ್ಬೇಡ್ರಿ, ಚಲೋ ಮ್ಯಾಚಿಂಗ್ ಹಾಕೊಳ್ಳ್ರಿ. ಎಂತದ ಒಂದ್ ಅರ್ಬಿ ಹಾಕೋತೀನಿ, ನಿನ್ ಸೀರೆ ಯಾವ್ದು ಇದು ನೋಡಾತೀನ, ಇಂಥದಂತೂ ನನ್ನ ಕಡೆ ಹಂಗೆ ಯಾವ್ದು ಇಲ್ಲ ರೀ. ನೀವು ದುಬೈ ಏನಪ್ಪಾ ಅದು ದುಬೈ ಇರಿಟೇಟ್ ನೀವು. ದುಬೈ ಇರಿಟೇಟ್ ಆಗಿ ಇಂಥದ್ದು ಉಟ್ಕೋಬಾರ್ದು, ಚಲೋದು ಉಟ್ಕೋಬೇಕು, ಸುಟ್ಟು ಬುಟ್ಟು ಹಾಕೋಬೇಕು. ಆಮೇಲೆ ಆ ಬೆಳ್ಳಲ್ಲಿ ಕೂದ್ಲಿಗೆ ಒಟ್ಟು ಕಲರ್ ಹಚ್ಚಿಬಿಡ್ತೇನೆ ರೀ, ಆ ಮೀಸಿಗೆ ಒಟ್ಟು ಕಲರ್ ಹಚ್ಚಿಬಿಡ್ತೇನೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಆ ಹುಬ್ಬಿಗೆ ಒಟ್ಟು ಕಲರ್ ಹಚ್ತೇನೆ. ಹಂಗೆ ಹರಿಯದ್ ಹುಡುಕ್ ಕಾಣ್ಬೇಕು ನನ್ನಂಗೆ. ಏನ ದುಬೈ ಇರಿಟೇಟಾ? ಲೇ ಅದು ದುಬೈ ಇರಿಟೇಟ್ ಅಲ್ಲಲೇ, ದುಬೈ ರಿಟರ್ನ್. ಅದು ಅಲ್ದ ನಿನ್ ಕಡೆ ಹೇರ್ ಕಲರ್ ಎಲ್ಲ ಮಾಡಿಸ್ಕೊಂಡು ಹುಬ್ಬು ಗಿಬ್ಬೆಲ್ಲ ಕಲರ್ ಮಾಡ್ಕೊಂಡು ಮಿಷಿಂಗ್ ಎದಕ್ ಬೇಕು? ನಾ ಏನ್ ಹೆಣ್ಣು ನೋಡಕ ಹೊಂಟನಿ? ಈ ವಯಸ್ಸಿಗೆ ಹಂಗಿರ್ಬೇಕು. ಹೌದು, ನೀ ಏನ್ ಹರಿದ್ ಹುಡುಗಿ ಅಂತ ತಿಳ್ಕೊಂಡಿನ? ತೆಲಿ ಕಲರ್ ಹಚ್ಕೊಂಡ್ಬಿಟ್ರ ಆತನ? ಹುಬ್ಬು ನೋಡಲ್ಲ ಬೆಳ್ಳವಾಗ ಹುಲ್ಲಾಗ್ಯಾವ. ಹುಬ್ಬಿಗೂ ಹಚ್ಕೋ, ಯಾರು ಬೇಡ ಅಂದ್ರು. ಆ ಮಕ್ಕ ನೆರಿಗೆಟ್ಟೈತಲ್ಲ, ನೆರ್ಗಿಗೊಟ್ಟು ಮೇಕಪ್ ಮಾಡ್ಕೋ. ನಿಮ್ಗೆ ಹೊಟ್ಟಿ ಕಿಚ್ಚ, ಅದಕ್ಕೆ ಹಂಗೆ ಮಾತಾಡ್ತೀರಿ. ಈಗ ಅದನ್ನ ಬಿಡ್ರಿ, ಎಷ್ಟೊತ್ತಿಗೆ ತಯಾರಾಕಿರಿ? ನಾಳೆ ದೌಡ್ ತಯಾರಾಗ್ರಿ. ನನಗೆ ಹೊತ್ತಾಗ್ಬಿಟ್ಟು ನಂಗೆ ನಾಷ್ಟ 9 ಅಂದ್ರೆ ಬೇಕು. ಮತ್ತೆ ನೀವು ಅಲ್ಲಿ ಹೋಗಿ 11-12 ನಾಷ್ಟ ಅಂದ್ರೆ ನಮ್ಗೆ ಹೊಟ್ಟೆ ಸಿದೈತೆ. ಮತ್ತೆ ನಾ ಮನ್ಯಾಗ ಏನಾರು ತಿಂತೇನೆ ಒಟ್ಟು. ತಿಂದ ಹಾಳಾಗ ಹೋಗು. ಈಗ ಮಂದಿ ಕರಿಯಕ್ಕೆ ಹೋಗಿ ಪಟ ಅವ್ರು ಇವನು ಯಾರೋ ಭಯ ಬರೋದಲ್ಲ ಪಾತಗ. ಮಲ್ಲೇಶಿನೂ ಕಳಿಸ್ತೇನಂದಾನ, ಗಿರ್ಜಕ್ಕಾರನ. ಆಮೇಲೆ ಶಿವಲಿಂಗನು ಕಳಿಸ್ತೇನಂದಾನ, ಮಂಜಕ್ಕಾರನ. ನೀನು ಬಡಬಂಡಿ 3 ಮಂದಿ ಅಡ್ಯಾಡಿ ಎಲ್ಲಾರನ್ನು ಕರ್ರಿ. ಭಾಳ ಮಂದಿ ಹುಯ್ಯಿ ಅಂತೇನು ಕರಿಬೇಡ್ರಿ. ಅಷ್ಟೇ ಓಪನಿಂಗ್ ಅಲ್ಲ, ಮೇನ್ ಯಾರದಾರ ನಿಮ್ಗೆ ಗೊತ್ತಲ್ಲ, ಅಷ್ಟೇ ಕರೀರಿ. ರೀ, ನನಗೆ ಬೇಕಾದ್ರೆ ಅಷ್ಟ ಕರಿಯಾಕೆ ನಾನು? ಆತ, ನಿನಗ್ ಬೇಕಾದ್ರ ಅಷ್ಟ ನೀ ಕರಿ, ಅವ್ರಿಗೆ ಬೇಕಾದ್ರ ಅವ್ರು ಅಷ್ಟ ಕರಿತಾರತ. ಆದ್ರೆ ಸುಮ್ಮನೆ ಇಲ್ಲೇ ಓಣ್ಯಾಗ ಇದ್ದೋಣ್ಯಾಗ ಜಗಳಕ್ಕೆ ದಾರಿ ಮಾಡ್ಬೇಡ್ರಿ. ಆತ ಮಾನಸ ಅಂದಂಗ ನೀನು ನಾಳೆ ಆ ಸೀರೆ ಉಟ್ಕೋತಿ. ಹುಡುಗರಿಗೆ ಅರಿಬಿ ಯಾವ್ದು ಹಾಕ್ಬೇಕಂತ ತಯಾರು ಮಾಡ್ಕೊಂಡಿಲ್ಲ? ಏನು ಅರಿಬಿ ತರ್ಬೇಕ? ಅದಾವ್ರಿ ಎತ್ತಿಯರ ಅರಿಬಿ ಎಲ್ಲ ಅದಾವ. ನನಗೂ ನಾಳೆ ಉಟ್ಕೊಳಕ್ ಸೀರೆ ಐತಿ. ಸೀರೆ ಇಲ್ಲ ಅಂದ್ರೆ ಚೂಡಿದಾರ್ ಹಾಕೊಂಡ್ಬಿಡ್ತೇನೆ ನಾನು. ಸುಮ್ಮನೆ ನಾ ಚೂಡಿದಾರ್ ಹಾಕೋತೇನೆ. ಆಮೇಲೆ ಇದು ಏನದು, ಹುಡುಗರಿಗೂ ಅರಿಬಿ ಅದಾವು, ಇವ್ರಿಗೂ ಅದಾವು. ನೀವು ಈ ಸೀರೆ ಉಟ್ಕೋತೀರಾ? ನನ್ನ ಮಗಳಿಗೆ ಹೊಸಾದಿಲ್ಲ, ನೋಡ್ಬೇಕು ಯಾವ್ದಾರ ಐತೆ ಏನು. ಹೊಸ ಅದಾವ ಅತ್ತಿಯರ. ನನ್ನ ಮಗಳದ ಇದಕ್ಕೆ 1ನೇ ವರ್ಷದ ಬರ್ತಡೇಕ್ಕೆ ಅವು ಬಂದಿದ್ವಲ್ಲ ಅರಿಬಿ, ಅವು ದೊಡ್ಡ ಕೊಟ್ಟಾರ. ಫ್ರಾಕ್ ಅದು ಚಲೋ ಬರ್ತತಿ. ಈಕಿಗೆ ನಿಮ್ಮ ಮಗಳಿಗೆ ಬರ್ತತಿ. ಆ ಜ್ಯೋತಿಗೆ ಹಾಕ್ಬೋದು, ಅಡ್ಡಿ ಇಲ್ಲ. ಅದನ್ನ ಆಕಿಗೆ ಹಾಕುಂತವ್ರು ಒಂದು. ಕೊಡ್ತೇನೆ ಅಂತೇಳಿ ಆದ್ನಿಗೆ ಎಂತದಾರ ಕೊಟ್ಟು ಚಲೋ ಕೊಡು ಒಟ್ಟು. ಚಲೋ ಆಯ್ತು ತಗೋರಿ. ಮನೆ ಕಡೆ ಹುಷಾರಿ. ನಾನು ಹೋಗಿ ಮಂದಿ ಕರೆದು ಬರ್ತೇನೆ. ಆಮೇಲೆ ಈ ಸೀರೆ ಇಸ್ತ್ರಿ ಐತಿ, ಏನಿಲ್ಲ ಜಂಪರು ಇಸ್ತ್ರಿ ಐತಿ. ಲಂಗ ಒಂದಿಟ್ಟು ಇಸ್ತ್ರಿ ಮಾಡೋದನ್ನ ಇದಕ್ಕೆ ಮ್ಯಾಚಿಂಗ್ ಕೊಟ್ಟೋಕನಿ. ಲೇ ಅಡ್ಕಸ್ ಬಿ ಜತಿಕೆ ಲಂಗ ಇಸ್ತ್ರಿ ಮಾಡ್ಕೊಂಡು ಏನು ನೋಡ್ತಿಲಿ? ಲಂಗ ಯಾವ ನೋಡ್ತಾನ ರೀ? ಈಗ ದುಬೈದಾಗ ದುಡ್ಕೊಂಬಂದಿರೋ ಗಂಡನ ಹೇಂತಿ ನಾನು. ಚಲೋ ಅರಿಬಿ ಹಾಕೋಬೇಕು ನಾನು. ಸುಮ್ಮನೆ ಇರ್ತೀರಿ ಏನಂತೀರಿ? ಲಂಗ ಅಲ್ಲ, ಕೈಯಾಗ ಹಿಡ್ಕೊಳ್ಳೋ ಖರ್ಚಿಪು ಇಸ್ತ್ರಿ ಆಗ್ಬೇಕು. ನಿಮ್ದೊಂದ್ರ ಆಡತ್ತಾಗ ಅಲ್ಪಗ ಐಶ್ವರ್ಯ ಬಂದ್ರ ಅರ್ಧ ರಾತ್ರಿ ಒಳಗೆ ಕೊಡಿ ಹಿಡಿದಿದ್ನಂತ. ನಿನ್ನಂತವನ ಯಾವನಾರ ಏನ್ ಬೇಕಾದ್ ಮಾಡ್ಕೋ. ಹೌದೌದು, ನಾ ಏನೋ ಕೇಳ್ಬೇಕಂತೆ ನಿಮಗ. ಏನಪ್ಪ ಅದು ಏನೋ ಸುದ್ದಿ ಕಿವಿಗೆ ಬಿತ್ತು ನನಗೆ. ಏನದ ಊಟಕ್ಕೆ ತಂದು ಕೊಡವ, ವರ್ಷದು ಅದು ಆರ್ಡರ್ ತಗೊಳ್ಳೋದು ನೀವು ಆಗಾಕತ್ತೀರಂತಲ್ಲ 3 ಮಂದಿ. ಯಾಕೆ ಏನಾಯ್ತು? ಮತ್ತೇನು ಅದಕ್ಕೊಂದು 3 ಆಳು ಇಟ್ಕೊಂಡು ಪಗಾರ ಕೊಡುನ? ಇನ್ನೂ ಹೋಟೆಲ್ ಚಾಲು ಆಗಿಲ್ಲ, ಲಾಭ ಕಂಡಿಲ್ಲ. ಈಗಾಗಲೇ ಆಳು ಇಟ್ಕೊಂಡು ಪಗಾರ ಕೊಡಕತ್ರ ಏನು ಹೇಳ ನೀನು? ಅದು ನಮಗೆ ಗಿಟ್ಟತನ ರೀ. ದುಬೈದಾಗ ದುಡ್ಕೊಂಬಂದು ನೀವು ಸಪ್ಲೈರ್ ಹಾಕಿರಿ. ಯವ್ವಾ, ನಾಳೆ ನನ್ಗೆ ಹೇಳ್ತಾರೆಲ್ಲ ಬಂದಿರ್ತಾರ. ನಿನ್ ಗಂಡ ಯಾರ ತೋರ್ಸಂತಂದ್ರೆ ಅದ ಅಲ್ಲಿ ಬರ್ತಾರ ನೋಡ ಸಪ್ಲೈರ್ ಅನ್ಲೆ ನಾನು. ರೀ, ಸುಟ್ಟು ಪುಟ್ಟು ಹಾಕೊಂಡು ಜೋರಾಗಿರ್ರಿ ಒಟ್ಟು. ನಾಳೆ ದಿನ ಏನು ಮಾಡಕೋಬಿಟ್ರೆ ನನ್ಗೆ ಹೇಳ್ತಾರ ಹೋಗಮಟ. ದಿನ ಬೇಕಾದ್ರೆ ಮಾಡ್ಕೊಂಡು ಹೋರೆತ್ತಾಗ ಏನು ಹಂಗ ಸುಟ್ಟು ಪುಟ್ಟು ಹಾಕೊಂಡು ದೊಡ್ಡ ಯಜಮಾನ್ ಬಂದಂಗೆ ಬರ್ಬೇಕು. ಇವನ ನೋಡಿ ನನ್ನ ಗಂಡ ಅಂತೇಳಿ ನಾನು ನಿಂದಿರ್ಬೇಕು. ಆಯ್ತಪ್ಪ, ಆಯ್ತು. ನಾಳೆ ಒಂದಿನ ಬಿಡ್ತೇವಿ, ನಾಳೆ ಮಾಡ್ತೇವೆ. ನಾಳೆ ಒಂದಿನ ಅನ್ನಕ್ಕೇನು ಓಪನಿಂಗ್ ಇರ್ತೈತಿ. ಮಂದಿ ಏನು ಯಾರು ಬಂದಿರಂಗಿಲ್ಲ. ನೀವೇ ಇಷ್ಟು ಮಂದಿ ಅಲ್ಲ, ಆಕೆ ತಗೋ. ಸರಿ ರೀ, ಗಲ್ಲಾ ಪೆಟ್ಟಿ ಮ್ಯಾಗ ನಾ ಹಾಕಂದಿರ್ತೇನ್ರಿ. ಏನ್ ಬೇಕಾಗಿಲ್ರಿ. ಮತ್ತೆ ಗಿರ್ಜಿ ಕುಂದ್ರಸಾಕತ್ತೀರೇನ? ಓಹೋ, ಎಷ್ಟಿರ್ಬೇಕು ನಿಮ್ಗ? ಅಲ್ಲ, ನನ್ನ ಬೆಟ್ಟ ಗಿರ್ಜಿ ಕುಂದ್ರಸ್ತೀರನ? ಗಿರ್ಜಿನೂ ಅಲ್ಲ, ಏನ ಇವ್ರು ಗಿರ್ಜಕ್ಕಾರು ಅಲ್ಲ, ಮಂದಕ್ಕಾರು ಅಲ್ಲ, ನೀನೂ ಅಲ್ಲ. ಇವ್ರು ಶಾಂತಕಾರಿ ಕುಂದ್ರಕ್ ಹೇಳೈತಿ. ಅವ್ರ ಜೊತೆಗೆ ಒಬ್ಬವ ನಮ್ಮ ಹುಡುಗನ ಇರ್ತಾನ. ಅವ ಚಿಲ್ಲರ್ ಕೊಡೋದು ಮಾಡೋದು ಪ್ರತಿಯೊಂದು ಎಲ್ಲ ಕ್ಯಾಶ್ ಅವ್ನು ಮೇಂಟೈನ್ ಮಾಡ್ತಿರ್ತಾನ. ಏನು ಜೊತೆಗೆ ಎಲ್ಲ ಕ್ಯಾಶ್ ನೋಡಾಕ ಎಣ್ಸಾಕ ತಗೊಳಕ ಪ್ರತಿಯೊಂದಕ್ಕೂ ಶಾಂತಕಾರಿ ಬಿಟ್ಟಿವಿ. ನಂಬಿಕಸ್ತ್ರದಾರ, ಅದಕ್ಕೂ ಬೇರೆದಾರ ಕೆಲ್ಸಕ್ಕೆ ಇಟ್ಕೊಂಡ್ರೆ ಮತ್ತೆ ಹಿಂದಾಗಡೆ ಅದು ಭಾಳ ಇದಾಗ್ಬಿಡ್ತೈತಿ. ಈಗ ಸ್ವಲ್ಪ ದಿನ ಅವ್ರು ಶಾಂತಕಾರಿ ಹೇಳುದು ಒಂದು 2-3 ತಿಂಗಳು ಮಟ್ಟ. ಯಾಕಂದ್ರೆ ನಾನು ಮತ್ತೆ ಮಲ್ಲೇಶಿ ಶಿವಲಿಂಗ 3 ಮಂದಿ ಹೋಟೆಲ್ ಒಳಗೆ ಬಿಜಿ ಇರ್ತೀವಿ. ಕೊಡುದು, ಸಪ್ಲೈಯರ್ ಬರ್ಕೊಳ್ಳೋದು, ಕ್ಲೀನ್ ಮಾಡೋದು, ಇದ್ರಾಗ ಬಿಜಿ ಇರ್ತೀವಿ. ಈಗ ಏನಾಗ್ಬಿಡ್ತೈತಿ, ಮತ್ತೆ ನಾವೇ ಹೋಗಿ ಹೋಟೆಲ್ ರೊಕ್ಕಾಯಿಸ್ಕೋಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ಅವ್ರನ್ನ ಕುಂದ್ರಸಾಕತ್ತೈತಿ. ಅವ್ರ ಮೇಲೆ ನಮ್ಗೆ ನಂಬಿಕೆ ಇರೋದು. ಯಾಕಂದ್ರೆ 3 ಮಂದಿ ಪಾರ್ಟ್ನರ್ ಆಗಿ ಮಾಡಾತೀವಿ ಅಂದ್ಮೇಲೆ ನಿಮ್ಮ ಹೆಂಡತಿ ಕುಂತ್ರು ನಮ್ಮ ಹೆಂಡತಿ ಯಾಕೆ ಬೇಡ, ಇವ್ ಬೇಡ ಮಾತಂತ ಅವ್ರನ್ನ ಕುಂದ್ರಸಾಕತ್ತಿರೋದು ಅಷ್ಟೇ. ಆತ ಗಂಡ ನೋಡಿದ್ರ 30 ಸಲ ಕುಡಿಯಾಕ ದಿನಕ್ಕ. ಇನ್ನ ಇಲ್ಲಿಂದ ಮೆಲ್ಲಕ ತಾಸ್ಕೊಮ್ 55 ರೂಪಾಯಿ 100 ರೂಪಾಯಿ ಎಸ್ಕೇಪ್ ಆಗಕತ್ರ ಗೊತ್ತಾಕತಿ. ಆ ತರ ಏನಾಗುದಿಲ್ಲ, ತಲೆ ಕೆಡಿಸ್ಕೊಬೇಡ. ಏನಾರ ಮಾಡ್ಕೋ ಹೋಗ್ರಿ, ನಮ್ಮ ಮಾತಿಗೆ ಎಲ್ಲಿ ಕಿಮ್ಮತ್ ಐತಿ ನೋಡ್ರಿ. ಒಂದ್ ಕಾರ್ ಗಾಡಿ ತಗೊಂಡಿದ್ರ
ಅಯ್ಯೋ ಅಯ್ಯೋ ಅಯ್ಯೋ, ಆ ಕಾರ್ ಗಾಡಿ ಒಳಗ ಹೋಟೆಲಿಗೆ ಹೋಗಿ ಇಳಿಬೋದಿತ್ತು. ನೀವು ಹೋಟೆಲ್ ದಂಧೆ ಮಾಡಿ ಇನ್ನೂ ರೊಕ್ಕ ಉಳ್ದತ್ತಿಲ್ಲ ಕೈಯಾಗ, ಒಂದು ಕಾರ್ ಗಾಡಿ ತಗೊಳನ್ ಬರ್ರಿ. ಹೋಗಣ, ಇವತ್ತ ತಗೊಂಡ್ಬಂದ್ಬಿಡಣ. ಇವತ್ತೇ ಈಗ ಇಮ್ಮಿಡಿಯೇಟ್ ಲೋನ್ ಮಾಡಿಸಿ ಎಲ್ಲ ಮುಗಿಸಿ ಇವತ್ತ ತಂದ್ಬಿಡಣ. ಅಯ್ಯೋ ದೇವ್ರೆ, ಆಯ್ತಾಯ್ತು, ಒಂದು ಹೋಟೆಲ್ ಕಾರ್ ಗಾಡಿ ಕೊಡಿಸ್ತೇನೆ, ತಲೆ ಕೆಡ್ಸ್ಕೊಬಿಡ ಆತ. ಇವತ್ತ ಹೋದ್ರೆ ಎದಿ ಮೇಲೆ ಕುಂತಿ ಎಲ್ಲ ಕತ್ಲೆ. ಯಾಕಾಗಲ್ಲ ನೋಡ್ರಿ, ಹೆಂಗಿದ್ರು ನೀವು ಹೋಟೆಲ್ ಎಲ್ಲ ಮಾಡಿ ರೊಕ್ಕ ಕೈಯಾಗ ಉಳ್ದಾವಿಲ್ಲ. ಯಾವೊಂದು ಭಾಳ ದೊಡ್ಡ ಕಾರ್ ಏನು ತಗೊಳ್ಳೋದು ಬೇಡ. ಎಷ್ಟು ಮಂದಿ ಇದೇವು ನಾವು? ನನ್ನ ಮಗ ಸೊಸಿ, ಎರಡು ಮಕ್ಕಳು. ಇವತ್ತು ಸಣ್ಣ ನಾಳೆ ದೊಡ್ಡ ಬಿಡು. 4 ಸೀಟ್, ನಾನು ನನ್ನ ಮಗಳು ನೀವು. 7 ಮಂದಿ ಕಾರ್, 7 ಸೀಟ್ರ್ ಕಾರ್ ತೊಗೊಂಡ್ಬಿಡೋಣ. ಒಂದು 12-13 ಲಕ್ಷಕ್ಕಂದ್ರೆ ಬರ್ಬೋದು ಅನಿಸ್ತೈತಿ. ಕಿಯಾ ಕಾರ್ ತೊಗೊಂಡ್ಬಿಡೋಣ. ಎಟ್ಟೈತೆ ರೇಟ್ ಕೇಳೋಣ, ಕೇಳಿ 7 ಸೀಟ್ರ್ ಕಾರ್ 7 ಇದು ತೊಗೊಂಡ್ಬಿಡೋಣ. ಯಾಕಂದ್ರೆ ನಿನ್ನೆ ಪೇಪರ್ನೇ ಬಿಟ್ಟಿದ್ರು ಅದನ್ನ ನೋಡೋಣ ಅನ್ಕೊಂಡೆ ರೀ. ಹೋದ್ರ ಅವಂತಿಕಾ ಕಿಯಾ ಅದಕ್ಕೆ ಹೋಗುನು. ಏನು ಅದೇ ರೀ, ಅವಂತಿಕಾ ಕಿಯಾ. ಅದು ಶೋರೂಮ್ ಐತಲ್ಲ ಕಾರ್ ಗಾಡಿದ, ಅದ್ರದ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ಇವತ್ತು ಪೇಪರ್ನ್ಯಾಗ. ಅದಕ್ಕೆ ಹೋಗನ್ರಿ, ಅಲ್ಲೇ ಹೋಗನ್ರಿ. ಓ ಮರಾಯ, ಹೆಂಗೈತೆ ಮರಾಯ ಹೆಸರು? ಅವಂತಿಕಾ ಕಿಯಾ ಶೋರೂಮ್. ಆಯ್ತಾಯ್ತು, ಹೋಗುನ್ ತಗೋ. ಈಗ ಹೋಗುನಂತ ಜಳಕ ಮಾಡ್ತಾ ಯಾರಾಗ. ನಾಳೆ ಕಾರ್ನೆ ಜುಮ್ ಅಂತ ಇಳಿವಂತ. ಇನ್ನ ಶಿಖರನ ಯಾಕೆ ಬೇಡ ಅನ್ಲಿ? ನಡಿ ಹೋಗಿ ಜಳಕ ಮಾಡೋ ಪಟ್ನ. ಹೌದಾ? ಈ ಕರಿನ ಹೋಗಿ ಬಿಡೋಣ ಈಗ. ಆತ ಹೋಗನ ನಾಳೆ. ಸುಮ್ಮನಿರ್ರಿ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆನಲ್ಲ ಅಂತೇಳಿ ಹಾಡು ಹಾಕೊಂಡು ಹೋಗೋಣ ಅದ್ರಾಗ. ಮವರ, ನೀವ್ ಯಾಕೆ ಕಾರ್ ತರಕ್ ಒಪ್ಕೊಂಡ್ರಿ ಅಂತ ನಂಗೆ ಗೊತ್ತ. ಯಾಕಂದ್ರೆ ಅತ್ತಿಯರ್ ಹೋಗಿ ನಮ್ಮ ಅವ್ವನ ಒಪ್ಪನ್ ಕೊಟ್ಟು ಜಗಳಕ್ಕೆ ನಿಂತಿದ್ರಲ್ಲ, ಅದಕ್ಕೆ. ಹೂನವ, ಅದೊಂದಾತ. ಆಮೇಲೆ ಹೆಂಡತಿ ಆಸೆ ಈಡೇರಿಸದೇ ಇರೋ ಗಂಡನೇ ಅಲ್ಲ ಜೀವನದಾಗ. ಏನಿರ್ತಾವ ಅವು, ಏನ್ ಆಸೆ ಪಡ್ತಾವ ಹೇಳ? ಈ ಕಾರ್ ತಗೊಂಡ್ರೆ ಆಕೆ ಒಬ್ಬಕ್ಕೆ ಓಡಾಡ್ತಾಳ? ಇಲ್ಲ. ನಾವು ಇಲ್ಲ ಫ್ಯಾಮಿಲಿ ಎಲ್ಲ ಹೋಗುನು ಅಂತ ಆಸೆ ಪಡ್ತಾಳ. ನಮ್ಮ ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾಳ. ಅದ ತಗೊಳ್ಳೋ ಶಕ್ತಿ ಇಲ್ಲ ಅಂದ್ರೂ ತಗೋಬೇಕಂದ್ರೆ ಅದು ತಪ್ಪು. ತಗೊಳ್ಳೋ ಶಕ್ತಿ ಐತಿ, ಅದಕ್ಕೆ ಕೇಳ್ತಾ ಅದಾಳ. ಆಮೇಲೆ ಇನ್ನೊಂದು ಬಂಗಾರ ಕೊಡಿಸ್ರಿ, ಬೆಳ್ಳಿ ಕೊಡಿಸ್ರಿ ಅಂತ ಗಂಡಗ್ ಜೋತ್ ಬೀಳ್ತಾಳ. ಎದಕ್ಕೆ? ಕಷ್ಟ ಕಾಲದಾಗ ಉಪಯೋಗಕ್ಕವು. 4 ಮಂದಿಯಾಗ ನಾನು ಹಾಕೊಂಡು ಹೋದ್ರೆ ನನಗೂ ಒಂದು ಮರ್ಯಾದೆ, ನನ್ನ ಗಂಡಗೊಂದು ಮರ್ಯಾದೆ ಅಂತ ಆಸೆ ಪಡ್ತಾಳ. ಹೌದಿಲ್ಲ? ಈಗ ನಾಳೆ ಮನೆಗೆ ಏನಾರ ಕಷ್ಟ ಬಂದ್ರೆ ಆಕೆ ಬಂಗಾರ ಎಲ್ಲ ಮುಚ್ಚಿಟ್ಕೋತಾಳ. ತಗೋರಿ ಇದನ್ನ ಒತ್ತಿ ಇಡ್ರಿ, ಇದನ್ನ ಸಾಲ ಬಿಗಿಯರಿಸ್ರಿ, ತಗೋರಿ ಇದನ್ನ ಒತ್ತಿ ಇಡ್ರಿ, ರೇಷನ್ ತಂದಾಕ್ರಿ ಅಂತಾರ ಹೆಣ್ಮಕ್ಳು. ಅದಕ್ಕೆ ಹೆಣ್ಮಕ್ಳು ಒಂದು ಸಣ್ಣ ಪುಟ್ಟ ಆಸೆ, ಬಂಗಾರ ಬೆಳ್ಳಿ ಅರ್ಬಿ ಕೊಡಿಸಿ ಅದನ್ನ ಬಟ್ಟಿಗೆ ಹಾಕಿದ ಕೈ ಬರ್ಗೈ. ಅರ್ಬಿ ಕೊಡಿಸಿ ರೊಕ್ಕ ಹಾಳು ಮಾಡಬಾರ್ದು. ಅರ್ಬಿಗೆ ಒಂದು 10,000 ಖರ್ಚು ಮಾಡ್ತೀರಿ ಅಂದ್ರೆ ಇನ್ನೊಂದು 10,000 ಎಕ್ಸ್ಟ್ರಾ ಹಾಕಿದ್ರು ಅಡ್ಡಿ ಇಲ್ಲ. ಬಂಗಾರ ಸಾಮಾನೇ ತರ್ರಿ, ಅವಾಗ ಅದು ಕಷ್ಟಕ್ಕೆ ಉಪಯೋಗ ಆಕತಿ. ಅರ್ಬಿ ನೀ 1,000 ಕೊಟ್ಟು ತಗೊಳ್ಳಿ, ಕೋಟಿ ಕೊಟ್ಟು ತಗೊಳ್ಳಿ, ಅರ್ಬಿ ಒಯ್ದು ಎಲ್ಲಾರು ಮಾರಾಕ್ ಹೋಗಿ ಯಾರು ನನ್ನ ಮಗನೂ ಹಿಡಿಯಂಗಿಲ್ಲ. ಇದನ್ನೇ ನಾ ಹೇಳೋದು. ಕರೆಕ್ಟ್ ರೀ ಮಾವರ, ನೀವು ಹೇಳೋದು. ಬಟ್ಟಿಗೆ ಹಾಕಿದ ಕೈ ಬರಗೈ, ಬಂಗಾರ ಬೆಳ್ಳಿ ತಗೊಂಡ್ರೆ ಇನ್ನೂ ಉಪಯೋಗ ಆಕತಿ ಅಂತ ಅರ್ಥ. ಹೌದು, ನೀವು ಹೇಳೋದು ಕರೆಕ್ಟ್ ಐತಿ.